ಎಲ್ಲರಿಗೂ ನಮಸ್ಕಾರ. ಕಾರ್ತಿಕ ದೀಪ ಹಚ್ಚುವ ಸರಿಯಾದ ವಿಧಾನವನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ಕಾರ್ತಿಕ ದೀಪವನ್ನು ಶಿವನ ದೇವಸ್ಥಾನದಲ್ಲಾಗಲಿ ವಿಷ್ಣು ಸಂಬಂಧಪಟ್ಟಿರುವಂಥ ಯಾವುದೇ ದೇವಸ್ಥಾನದಲ್ಲಾಗಲಿ ಹಚ್ಬೋದು. ಕಾರ್ತಿಕ ದೀಪ ಹಚ್ಚುವ ಸ್ಥಳದಲ್ಲಿ ಸ್ವಲ್ಪ ನೀರನ್ನು ಚಿಮುಕಿಸಿ ಅದರ ಮೇಲೆ ಅಕ್ಕಿ ಹಿಟ್ಟಿನಿಂದ ಒಂದು ಪುಟ್ಟದಂಥ ರಂಗೋಲಿಯನ್ನು ಬರೆದುಕೊಳ್ಳಿ. ಆ ನಂತರ ಅದರ ಮೇಲೆ ಕಡ್ಡಾಯವಾಗಿ ಮುದ್ಗದ ಎಲೆಯನ್ನು ಮಾತ್ರ ಬಳಸಿ, ಅಡಿಕೆ ತಟ್ಟೆಯನ್ನು ಬಳಸಬೇಡಿ. ಮುದ್ಗದ ಎಲೆಯನ್ನು ಹಾಕಿ ಅದರ ಮೇಲೆ ಒಂದು ಬೊಗಸೆ ಅಕ್ಕಿಯನ್ನು ಹರಡಿದ ಅಕ್ಕಿಯ ಮೇಲೆ ಓಂಕಾರವನ್ನು ಬರೆಯಿರಿ. ಓಂಕಾರವನ್ನು ಬರೆದ ನಂತರ ಅದರ ಮೇಲೆ ಒಂದು ದೀಪವನ್ನು ಇಟ್ಟು ಅದಕ್ಕೆ ಅರಿಶಿನ, ಕುಂಕುಮ, ಲಭ್ಯವಿರುವ ಹೂಗಳಿಂದ ಅಲಂಕರಣ ಮಾಡಿಕೊಳ್ಳಿ. ಎಡಬಲಗಳಲ್ಲಿ 2 ಅಚ್ಚು ಬೆಲ್ಲವನ್ನು ಇಡಿ. ನಂತರ ಅದಕ್ಕೆ ಎಣ್ಣೆಯನ್ನು ಹಾಕಿ 365 ಎಳೆ ಬತ್ತಿಯನ್ನು ಅದರೊಳಗಡೆ ಹಾಕಿ ದೀಪ ಪ್ರಜ್ವಲನೆ ಮಾಡಿ. ದೀಪ ಪ್ರಜ್ವಲನೆಗೆ ಹೇಳಬೇಕಾಗಿರುವಂತಹ ಮಂತ್ರ ಬಂದು ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ ಶತ್ರುಬುದ್ಧಿರ್ವಿನಾಶಾಯ ದೀಪಜ್ಯೋತಿ ನಮೋಸ್ತುತೆ. ದೀಪಂ ಜ್ಯೋತಿಂ ಪರಬ್ರಹ್ಮಂ ದೀಪಂ ಜ್ಯೋತಿಂ ಜನಾರ್ದನಃ ದೀಪೋ ಹರತಿ ಪಾಪಾನಿ ಸಂಧ್ಯಾದೀಪ ನಮೋಸ್ತುತೆ. ಈ ಪ್ರಕಾರವಾಗಿ ದೀಪ ಶ್ಲೋಕವನ್ನು ಹೇಳಿ ದೀಪ ಪ್ರಜ್ವಲನೆ ಮಾಡಿ ಧೂಪ, ದೀಪ, ಕರ್ಪೂರ ಆರತಿಯನ್ನು ಬೆಳಗಿ ನೈವೇದ್ಯಕ್ಕೆ ಎಲೆ, ಅಡಿಕೆ, ಬಾಳೆಹಣ್ಣನ್ನು ಇಟ್ಟು ನಮಸ್ಕಾರ ಮಾಡ್ಕೊಳ್ಳಿ. ಈ ದೀಪ ಯಾವತ್ತಿಗೂ ಓಡಾಡಬಾರ್ದು. ಮನೆಯಲ್ಲಿ ಹಚ್ಚುವಂಥ ದೀಪ ಓಡಾಡೋದಿಲ್ಲ. ಕೆಲವ್ರು ಏನು ಮಾಡ್ತೀರಾ, ಅಡಿಕೆ ತಟ್ಟೆಯಲ್ಲಿ ದೀಪವನ್ನು ಇಟ್ಟು ದೇವರಿಗೆ ಆರತಿಯನ್ನು ಮಾಡ್ತೀರಾ. ದೇವರಿಗೆ ಆರತಿಯನ್ನು ಮಾಡಬೇಡಿ. ಆರತಿ ಮಾಡುವಂಥದ್ದು ನಿಂಬೆಹಣ್ಣಿನ ಆರತಿ, ತಂಬಿಟ್ಟಿನ ಆರತಿ ಮತ್ತು ಬೆಲ್ಲದ ಆರತಿ. ನೀವು ಆರತಿ ಮಾಡದೇ ಇರೋಂತಹ ಪದಾರ್ಥಗಳು ಬಂದು ಕೂಷ್ಮಾಂಡ ದೀಪ ಅಂದರೆ ಕುಂಬಳಕಾಯಿ ದೀಪ, ತೆಂಗಿನಕಾಯಿ ದೀಪ ಮತ್ತು ಈ ಕಾರ್ತಿಕ ದೀಪವನ್ನು ಆರತಿಯಾಗಿ ಮಾಡಬೇಡಿ. ಕ್ರಮಬದ್ಧವಾಗಿ ಒಂದು ಜಾಗದಲ್ಲಿ ಕೂತ್ಕೊಂಡು ನೀವು ಈ ದೀಪವನ್ನು ಹಚ್ಚಿ. ಈ ದೀಪ ಹಚ್ಚೋದಕ್ಕೆ ಕಾರಣ ಏನು ಅಂತಂತಂದರೆ, ನಾವು 365 ದಿವಸವೂ ಕೂಡ ದೀಪವನ್ನು ಹಚ್ಚಿರೋದಕ್ಕೆ ಆಗಿರೋದಿಲ್ಲ. ಕೆಲವೊಂದು ಕಾರಣಾಂತರಗಳಿಂದ ಮನೆಯಲ್ಲಿ ದೀಪ ಹಚ್ಚಿರೋದಿಲ್ಲ. ಅದರಿಂದ ನಮಗೆ ದೋಷ ಆಗಿರುತ್ತೆ. ಈ ದೋಷವನ್ನು ನಿವೃತ್ತಿ ಮಾಡ್ಕೊಳ್ಳೋದಕ್ಕೋಸ್ಕರ ಕಾರ್ತಿಕ ಮಾಸದಲ್ಲಿ 365 ಎಳೆ ಬತ್ತಿಯನ್ನು ಹಾಕಿ ನಾವು ದೀಪ ಹಚ್ಚಿದಾಗ 365 ದಿವಸವೂ ಕೂಡ ನಾವು ದೀಪ ಹಚ್ಚಿರೋ ಫಲ ನಮಗೆ ಬರುತ್ತೆ ಅನ್ನೋವಂಥದ್ದು ಶಾಸ್ತ್ರ ಪ್ರಮಾಣ ಇದೆ. ಆದ್ದರಿಂದ ಎಲ್ಲರೂ ಕೂಡ ಈ ಕಾರ್ತಿಕ ಮಾಸದಲ್ಲಿ ಕಾರ್ತಿಕ ದೀಪವನ್ನು ಹಚ್ಚಿ ಪುಣ್ಯ ಪ್ರಾಪ್ತಿ ಪಡ್ಕೊಳ್ಳಿ. ಈ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಯಾವುದೇ ರೀತಿಯಾದಂಥ ಡೌಟ್ ಇದ್ದರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ನೀವು ಕೇಳ್ಬೋದು. ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಜೈ ಶ್ರೀರಾಮ್, ಕೃಷ್ಣಾರ್ಪಣ.